ಬೆಳಗ್ಗೆ ನಿನಗೆ ಅಂತ ತಂದಿದ್ದೆ, ನೀನ್ ಸಿಗ್ಲೇ ಇಲ್ಲ. ನಿಮ್ಮನೆಲ್ಲೇ ಬಿಟ್ಟಿತ್ತೇನೆ. ಇಲ್ವೋ, ಮಾರಕ್ ಬಂದಿದ್ರು, ನಿನ್ಗಿಷ್ಟ ಅಂತ ತಗೊಂಡೆ. ಚಿನ್ನದ ಬೆಲೆ ನನ್ನ ಹತ್ರ ಇದ್ದಿದ್ದ ದುಡ್ಡಿಗೆ ಒಂದೇ ಬಂದಿದ್ದು. ತಗೋ ತಿನ್ನು. ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ. ನಿನ್ನನ್ನು ಏನೋ ಅಂದ್ಕೊಂಡಿದ್ದೆ. ಇದು ಹೀಗೆ ಬಿಟ್ಟರೆ ತುಂಬ ಮುಂದಕ್ಕೆ ಹೋಗ್ಬಿಡತ್ತೆ. ನಾನು ಇಷ್ಟೆಲ್ಲ ಬುದ್ಧಿ ಹೇಳಿದ್ರು ಹೀಗೆ ಮಾಡಿದ್ಯಲ್ಲ. ಸುಂದ್ರಿ ನನಗೆ ಸಿಗ್ಬೇಕಾದ ಹುಡುಗಿ, ಅದಕ್ಕೆ ಬಂಗಾರಿ ಅಡ್ಡ ಆಗ್ತಿದ್ದಾನೆ. ಅವನು ನಾನು ಸುಮ್ಮನೆ ಬಿಡಲ್ಲ. ಇದಕ್ಕೆ ಅಮ್ಮನವರೇ ಸಾಕ್ಷಿ. ನಾನು ಓದೋ ವೇದದ ಮೇಲೆ ಆಣೆ. ಅವನಿಗೊಂದು ಗತಿ ಕಾಣಿಸಿ ಸುಂದ್ರಿ ನಾನು ಪಡ್ಕೋತೀನಿ. ಇಲ್ಲೇನ್ ಮಾಡ್ತಿದ್ಯಮ್ಮ? ಗಾಳಿ ನಿಂತ್ರೆ ಕೆಮ್ಮು ಜಾಸ್ತಿ ಆಗಲ್ವಾ? ಅಯ್ಯೋ ನನ್ನ ಕತೆ ಬಿಡು. ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ಯಾರು ಬಂದಿರ್ತಾರೆ ನಮ್ಮ ಮನೆಗೆ? ಪ್ರತ್ಯಕ್ಷ ಅಮ್ಮನವರೇ ಬಂದ ಹಾಗಿದೆ. ಒಳಗೆ ಹೋಗಿ ನೋಡು. ಅಣ್ಣ, ಹೇಳ್ ಕಳಿಸ್ತಿದ್ ನಾನೇ ಬರ್ತಿದ್ದೆ. ನೀವಿಲ್ಲಿವರೆಗೂ ಸುಂದ್ರಿ ನನಗೆ ಸಿಗ್ಬೇಕಾಗಿರೋ ಹುಡುಗಿ. ಅವಳಿಂದ ಕಿತ್ತಾಕ್ಬಿಡ್ತೀನಿ. ನಿನ್ನ ಮಗನ್ ಸರಿಯಾಗಿ ಬುದ್ಧಿ ಹೇಳು, ಇಲ್ಲ ಅಂದ್ರೆ ನಮ್ಮ ಮಗನ್ ಕಳ್ಕೊತ್ಯ. ಅಣ್ಣ, ನಮ್ಮ ಮನೆ ಗಂಟ ಬಂದಿದ್ದೀರಾ, ಏನು ತಗೊಳ್ದೆ ಕುಂತಿದ್ದೀರಾ? ಅವೆಲ್ಲ ಏನು ಬೇಡ. ನಿನ್ನ ಮಗನಿಗೆ ಒಂದು ಬುದ್ಧಿ ಮಾತು ಹೇಳಬೇಕಿತ್ತು, ಅದಕ್ಕೆ ಬಂದೆ. ಹೇಳಿ ಅಯ್ಯ, ನಿಮ್ಮಂಥವ್ರ ಬುದ್ಧಿ ಹೇಳಿ ಈ ತಬ್ಲಿನ ತಿದ್ದಬೇಕು. ಈ ವರ್ಷ ಚಪ್ಪಲಿ ಕಾಯೋ ಕೆಲಸಕ್ಕೆ ಟೆಂಡರ್ ಕರಿಬೇಕು ಅಂತಿದ್ದಾರೆ. ಅಂದರೆ ಹಂಗಂದ್ರೆ ಏನಯ್ಯ? ಅಂದರೆ ಚಪ್ಪಲಿ ಕಾಯೋ ಕೆಲಸನ ಹರಾಜಲ್ಲಿ ದುಡ್ಡು ಕೊಟ್ಟು ಕೊಳ್ಕೋಬೇಕು ಅಂತ. ಅಯ್ಯ, ಚಪ್ಪಲಿ ಕಾಯ್ಕೊಂಡು ಅನ್ನ ತಿಂತಿದ್ದೋ, ಬಡವ್ರ ಹೊಟ್ಟೆ ಮೇಲೆ ಯಾಕಯ್ಯ ಕಣ್ಣು? ಅದು ದೇವಸ್ಥಾನದ ನಿಯಮ. ಆದರೆ ಇಷ್ಟು ದಿನ ನಮ್ಮಪ್ಪ ನಿಮಗೆ ಕಷ್ಟ ಆಗದೆ ಇರಲಿ ಅಂತ ಟೆಂಡರ್ ಕರೆದಿರಲಿಲ್ಲ. ಆದರೆ ಈಗ ಬುದ್ಧಿಯವ್ರಿಗೆ ನಮ್ಮ ಮೇಲೆ ಯಾಕೆ ಕರುಣೆ ತಪ್ಪಿದೆ? ಎಲ್ಲ ನಿನ್ನ ಮಗ ಮಾಡ್ಕೊಂಡಿರೋ ಅವಿವೇಕ. ಏಯ್, ಏನು ಮಾಡಿದ್ಯೋ? ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಕೊಳ್ಳೋದು ಬಿಟ್ಟು ಬೇರೆಯವ್ರ ಉಸ ಬರೀ ನಿನ್ಗೆ ಯಾಕೋ? ಅಯ್ಯ, ಅರಿದೇ ಇರೋ ಮಗ ಏನಾದರೂ ತಪ್ಪು ಮಾಡಿದರೆ ಒಟ್ಟಿಗೆ ಹಾಕ್ಕೊಳ್ಳಿ. ಅದೇನೋ ಕರಿಬೇಕು ಅಂದ್ರಲ್ಲ, ದಯವಿಟ್ಟು ಅದನ್ನು ಕರಿಬೇಡಿ.